ಗೈಸ್ ಆಯ್ತಾ ಇಲ್ಲ ಗೈಸ್. ಈ ನನ್ನ ಮಗ ಇಲ್ಲೇ ಅದೇ ಮಗ ಅಂತೇಳಿ ಅದು ಯಾವುದೋ ಪೆಂಟ್ ಹೌಸ್ ತೋರಿಸ್ತಾನೆ, ಇದು ಯಾವುದೋ ಬಿಲ್ಡಿಂಗ್ ತೋರಿಸ್ತಾವನೆ, ಆದರೆ ಇದೆಲ್ಲ ಮಾಲ್ ಅಂತೆ. ಇದೆಲ್ಲ ಯಾವನ ನಂಬ್ತಾನ ಬ್ರೋ? ನಂಬೋದಿಲ್ಲ. ಇದಿಯಾಟ ಅವಾಗಿಂದ ಬರ್ತಾನೆ ಅವನೇ, ಅದು ಮಾತ್ರ ಸಿಗಲೇ ಇಲ್ಲ. ಬನ್ನಿ ಬ್ರೋ ಈ ಕಡೆ ಹೋಯ್ತಾನೇ ಇದ್ದೀವಿ ಅದು ಮಾತ್ರ ಸಿಗಲೇ ಇಲ್ಲ. ಮಾಲ್ ಮಾತ್ರ ಸಿಗ್ತಾ ಇಲ್ಲ. ಅವ್ನು ಮಾತ್ರ ಯಾವುದೋ ಹುಡುಗಿ ಜೊತೆ ಮಾತಾಡ್ಕೊಂಡು ಬರ್ತಾವನೆ. ಯಾರೋ ಫೋನ್ ಮಾಡೋರೆ, ಮಾತಾಡಲಿ ಬಿಡಿ. ಅವ್ರವ್ರ ಇಷ್ಟ, ಅವ್ರವ್ರ ಆಟಗಳು. ಏನು ಮಾಡೋಣಪ್ಪ, ಎಲ್ಲರೂ ಒಂದೇ ಥರ ಇರೋದಿಲ್ವಲ್ಲ. ನಾವು ಯಾರ ಜೊತೆ ಆದರೂ ಮಾತಾಡವ ಅಂದರೆ ಯಾರೂ ಇಲ್ಲ. ಹಂಗಿದ್ದಿದ್ರೆ ನಾನು ನಿನಗೆ ಇದನ್ನು ಚಾಟ್ ಮಾಡುವೆ. ನಿನಗೇನು ಇವಾಗ ಒಬ್ರ ಹತ್ರ ಮಾತಾಡ್ಬೇಕು ತಾನೆ. ನಿಮ್ಮ ಮೊಬೈಲ್ ಸಿಮ್ ಯಾವುದು? ಜಿಯೋ. ಕಸ್ಟಮರ್ ಕೇರ್ ಫೋನ್ ಹಾಕಿ ಹುಡುಗಿ ಎತ್ಕೊಂಡು ಮಾತಾಡು. ಬೇಡ, ನಮಗೆ ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ನಾವೇನು ಬೇಕು? ಕಸ್ಟಮರ್ ಕೇರ್ ಅವ್ರು ನಮಗೆ ಮಾಡಬೇಕು, ನಾವು ಕಸ್ಟಮರ್ ಕೇರ್ ಅವ್ರಿಗೆಲ್ಲ ಮಾಡೋದು. ಒಬ್ಬರ ಹತ್ರ ಮಾತಾಡ್ಬೇಕಂದ್ರೆ ಮಾತಾಡಿ ಹುಡುಗರು ಹೋಗ್ಲಿ. ಒಬ್ಬರ ಹತ್ರ ಮಾತಾಡಿ. 1.5 ಕೋಟಿ ಗಾಡಿ ನೋಡಿದ್ದೀರಾ ನೀವು? 1.5 ಕೋಟಿ. ಹಾಂ, 1.5 ಕೋಟಿ ಗಾಡಿ ಹಾಳೆ. ಇನ್ನೊಂದ್ಸತಿ ಮಾಡೋರು. 1.5 ಕೋಟಿ ಗಾಡಿ ಹಾಳೆ. ಏನು ಮಾಡೋಕ್ಕಾಗಲ್ಲ, ಜೀವನ ವಿಧಿ. ದೇವರು ಬಂದ್ಬಿಡೋ ಕತೆ. ಬನ್ನಿ ಗಾಯ್ಸ್ ಹೋಗೋಣ. ಇನ್ನೂ ಹೋಯ್ತಾನೆ ಇದೀವಿ. ಮಾತು ಮುಗಿಸ್ತಾರೆ ನೋಡಿ ಗಾಯ್ಸ್, ಹಾಯಾಬುಸ ನೋಡಿ ಗಾಯ್ಸ್ ಹೆಂಗಿದೆ. ಫ್ಯೂಚರ್ ಇನ್ನು ನಮ್ಮ ಫ್ಯೂಚರಲ್ಲಿ ಹಾಯಾಬುಸ ಹೋಗಲಿ, ಯಾವ್ದಾನ ಒಂದು ಸೂಪರ್ ಬೈಕ್ ಇಡ್ಬೇಕನ್ನೋದು ನನ್ನ ಡ್ರೀಮ್ ಇದೆ. ಇರ್ತೀನಿ. R15 ಇಟ್ಕೋ. R15 ಸೂಪರ್ ಬೈಕ್ ಅಲ್ಲ, R1M ಇಟ್ಕೊತೀನಿ. R1M ನನಗೆ ಡ್ರೀಮಲ್ಲಿರೋದು ಡುಕಾಟಿ. ಹಾಂ, ಪೆನಿಗಲೆ. ಅದಾಗುತ್ತೋ ಇಲ್ವೋ? ಆಗುತ್ತೆ, ಮಾಡೇ ಮಾಡ್ತೀನಿ ಡುಕಾಟಿ. ಎಲ್ಲಿ ಬ್ರೋ? ಇನ್ನೂ ಹೋಯ್ತಾನೇ ಇದೀವಿ. One eternity later. Guys, finally we are here. ನೋಡಿ UB City Mall ಇದೆ. ಅಂತೂ ಬಂದ್ವಿ. ಅಂತೂ ಫೈನಲಿ ಹೇಳಿ ಬ್ರೋ. ಅಂತೂ ಬಂದ್ವಿ ಕೊನೆಗೂ. ಈ ನನ್ನ ಮಗ ತೋರಿಸ್ಬಿಟ್ಟ ಅಣ್ಣ, ಕರ್ಕೊಂಬಂದ್ಬಿಟ್ಟ. ಬಾ ಬ್ರೋ, ರೌಂಡ್ ಹೊಡಿಯೋಣ. ನಾನು ಇಲ್ಲಿ ಒಂದ್ಸರಿ ಬಂದಾಗ ಆಡಿ ಲಿಮಿಟೆಡ್ ಎಡಿಷನ್ ಅಂತಿಲ್ಲ. ಆಡಿದ ಯಾವುದು? ಆಡಿ Q5 ಏನೋ ಇತ್ತು. Q5 ಅಲ್ಲ, ವ್ಯಾಕ್ಸ್ ಪಾಲಿಶ್ ಮಾಡಂಗೆ ಲೋ, ಎಲ್ಲಿ ಹೋಗಿ ಗೊತ್ತಿಲ್ಲಪ್ಪ ನೀ. ಹಾಂ, ಫೋಟೋ ಹೊಡ್ಕೊಳಂಗೆ ಬಾ ಬ್ರೋ. ಇಲ್ಲಿ ಫೋಟೋ ನೋಡಿ ಬಾ, ಸಾಕಾದ ಇದೆ ಫೋಟೋ ಹೊಡ್ಕೊಳಕ್ಕೆ. ಬನ್ನಿ ಗಾಯ್ಸ್, ಬನ್ನಿ ಮೇಡಮ್. ನೋಡಿ ಗಾಯ್ಸ್ ಹೆಂಗಿದೆ ನೋಡಿ ಗಾಯ್ಸ್. UB City ಯಾವುದೋ ಅರಮನೆ ಇದ್ದಂಗೆ ಐತೆ. ಅರಮನೆನ ಎತ್ಕೊಬಂದ್ಬಿಟ್ಟು ಮಾಲ್ ಮಾಡಿರೋ ಥರ ಇದೆ. ಸಕ್ಕದಾಗಿದೆ. ಡೆಕೋರೇಷನ್ಸ್ ಮಾತ್ರ ಕ್ರಿಸ್ಮಸ್ಸಿಗೆ ನೋಡಿ ಎಷ್ಟು ಸಕ್ಕದ ಮಾಡಿದೆ. ಸಕ್ಕದಾಗಿದೆ ಡೆಕೋರೇಷನ್ಸ್ ಎಲ್ಲ. ಡೆಕೋರೇಷನ್ ಫುಲ್ ಖುಷಿ ಆಯ್ತಾ? ಫುಲ್ಲು ಜಾಲಿ. ಆದರೆ ಎಲ್ಲಿದೆಲ್ಲ ಒಂದೊಂದು ಹೊಟ್ಟೆನೂ ಭಾಳ ಕಷ್ಟಬೇಕು. ಇಲ್ಲಿ ಬರ್ಬೇಕಂದ್ರೆ ಬೇಡ ಸುಮ್ಮನೆ ಗುರು, ನಮ್ಮ ರೇಂಜ್ ಇರೋದಿಲ್ಲ ಅವು ಯಾವುವೇ. ಅಲ್ಲ, MFP ತೋರಿಸ್ಬೇಕು, ಔಟ್ ಆಗ್ಬೇಕಷ್ಟೆ. ಜೈ ಭಾರತ್ ಬಂದ್ ಮಾಡಿಬಿಡಿ ಗಾಯ್ಸ್. ಆದ್ರೂ ನಾವೆಲ್ಲ ಯೂತ್ಸು, ನಮಗೆ ಅಷ್ಟೊಂದು ಬುದ್ಧಿ ಇಲ್ಲ ಈ ಥರ ಔಟ್ಫಿಟ್ಟಲ್ಲೂ ಬರ್ಬೋದು ಅನ್ನೋದು. ನೋಡಿ ಇವ್ರ ಔಟ್ಫಿಟ್ ನೋಡಿ, ಅವ್ರದ್ದು ಏನಿದೆ ಔಟ್ಫಿಟ್ ಮಾತ್ರ ಸಕ್ಕದಾಗಿದೆ ಅಲ್ಲ ಬ್ರೋ. ಸೂಪರ್ ಬ್ರೋ, ನಿಂತ್ಕೊ ಬ್ರೋ. ನೋಡಿ ಬಂದ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ನೋಡಿ ಒಂದ್ಸತಿ ಫುಲ್ ಶಾಟ್ ತೋರಿಸಿ. ನೋಡಿ ಫುಲ್ ಸಕ್ಕದ ಬಂದಿದ್ದಾರೆ. ನಮ್ಮ ಬ್ರೋಗೆ ಅಷ್ಟೊಂದು ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಲ್ಲ ಬ್ರೋ? ಇದೆ. ನಮಗೊಂದು ಸ್ವಲ್ಪ ಹೇಳ್ಕೊಡ್ಬಾ ನಾಳೆಯಿಂದ ಟ್ಯೂಷನ್. ನೋಡಪ್ಪ ಹೆಂಗಿದೆ ಎಲ್ಲ ಕಾಸ್ಟ್ಲಿ. ಒಂದೊಂದು ಪೇಸ್ಟಿನಲ್ಲಿ ಮಿನಿಮಮ್ ಒಂದು 200-300 ಇರಬೇಕು. ಹಾಂ, ಇರ್ತದಲ್ವ? 200-300 ಏನೇನು ತಿನ್ಬೋದು? 2 kg ಕೇಕ್ ಬರ್ತದೆ. 2 kg ಕೇಕ್ ಅಲ್ಲ, ಒಂದು ಪನ್ನೀರ್ ಮಂಚು, ತುಂಬ ಪನ್ನೀರ್ ಮಂಚು, ಹೊಟ್ಟೆ ತುಂಬ ಊಟ. ಇಲ್ಲಿ ನೋಡಿ
ಇದು ಯಾವುದೋ ಮೇಲ್ಗಡೆ ಹತ್ಕೊಂಡು ಹಂಗೆ ಬಂದ್ವಿ. ಎಲ್ಲಿಗೋ ಬಂತು. ಇದು ಯಾವುದೋ ಬಿಲ್ಡಿಂಗ್ ಬೇರೆ ಇದೆ, ಅಪಾರ್ಟ್ಮೆಂಟ್ಸ್ ಇದೆ. ಇದೆಲ್ಲ ಬಂದ್ವಿ. ಏನಿದೆ ಇಲ್ಲಿ? ಇಲ್ಲೇನೋ ಇದೆಯಂತೆ, ಬನ್ನಿ. ಹೇಗೆ ಕಾಣಿಸ್ತಿದೆಯಲ್ಲ ಕಿಂಗ್ ಫಿಶರ್ ಬಿಟ್ಟು ಹೋದ. ಹಾಂ, ನಮ್ಮನ್ನೇ ಬಿಟ್ಟು ಹೋದ. ಏನಿದೆ ಇಲ್ಲಿ? ಏನಿಲ್ಲ, ಸುಮ್ಮನೆ ಕುತ್ಕೊಳ್ಳೋದಷ್ಟೇ. ಆರಾಮಾಗಿ ಕುತ್ಕೊಂಡು ಚಿಲ್ಔಟ್ ಮಾಡ್ಬೋದು ಇಲ್ಲಿ. ಜಸ್ಟ್ ಬಂದು ಚಿಲ್ಔಟ್ ಮಾಡಿ, ಅಷ್ಟೇ. ಜಾಸ್ತಿ ಅಂತ ಏನಿಲ್ಲ, ದೊಡ್ಡದು ಏನಿಲ್ಲ. ಒಂದು ರೇಂಜಿಗೆ ಏನೇನು ಬೇಕು ಎಲ್ಲ ಇದೆ. ಉಲ್ಟಾ ಮಾಡಿ ಹಾಂ, ಹೇಳ್ಕೊಳಷ್ಟಿಲ್ಲ, ಹೇಳ್ಕೊಳ್ಳೋಷ್ಟೇನಿಲ್ಲ. ಬೇಕಾದ ಬರ್ಬೋದು, ಬೇಡದ ಹಾಂ, ಅಷ್ಟೇ. ಇಷ್ಟ ನಿಮ್ಮ ಇಷ್ಟ. ಏನಿಲ್ಲ. ಹಾಂ, ಖರ್ಚು ಮಾಡ್ತೇವೆ, ಬನ್ನಿ ಬೇಡ ಅಂತಂದೆ ಮನೇಲಿ ಊಟ ಮಾಡಿ ಕಳ್ಕೊಳ್ಳಿ. ಅಷ್ಟೇ. ಚಳಿಗಾಲ ಊಟ ಮಾಡಿ ಬೆಚ್ಚು ಬರ್ಕೊಳ್ಳಿ. ನೋಡಿ, ಸಗದಾಗಿದೆ. ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಸ್ತಾಗಿ ಮಾಡೋರು ಡೆಕೋರೇಷನ್. ಹೇಗೂ ಹೋಯ್ತಾ ಇದ್ದೀವಿ ಪಾದಾರ್ಪಣೆ ಅಲ್ಲ, ಪಾದನ ಹೊರಗೆ ಇಕ್ತಾ ಇದ್ದೀವಿ ಮಾಲಿಂದ. ತಿನ್ನಕ್ಕೇನೋ ಸಿಗುತ್ತಂತ. ತಿನ್ನೋಕ್ಕೆಲ್ಲ ಏನು ಚಾನ್ಸ್ ಇಲ್ಲ. ತಿನ್ನೋಕೆ ಸಿಗುತ್ತೆ, ನಮ್ಮ ರೇಟಲ್ಲಿ ಏನು ಇರೋದಿಲ್ಲ. ಈಗ ನಮ್ಮ ರೇಟಲ್ಲಿ ಇದ್ದೇ ಚಂದ. ನಮಗೇನು ನಮ್ಮ ಕಡೆ ಬನ್ನಿ ತೋರಿಸ್ತೀನಿ. ಎಂತೆಂಥ ಚೆನ್ನಾಗಿದೆ ಫುಡ್, ಎಂತೆಂಥ ಕಡಿಮೆ ಪ್ರೈಸಿಗೆ ಕೊಡಿ. ಇಲ್ಲಿ ಸಿಗೋದು ಒಂದೇ, ಆ ಕಡೆ ಲಾಭದಲ್ಲಿ ಸಿಗೋದು ಅಲ್ಲಿ ಒಟ್ಟಿಗೆ ಮಜಾ ಮಾಡ್ಕೊಂಡು ತಿನ್ನೋದಿದೆಯಲ್ಲ. ಇಲ್ಲೊಂದು ಸ್ವಲ್ಪ ಹೈಜಿನಿಕ್ ಆಗಿರುತ್ತೆ, ಅಲ್ಲೊಂದು ಸ್ವಲ್ಪ ಅನ್ಹೈಜಿನಿಕ್ ಆಗಿರುತ್ತೆ ಅಷ್ಟೇ. ಅದೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಹೈಜೀನ್ ಅಂದ್ರೆ ಏನು? ಹೋಗೋದೊಂದು ದಿನ ಬರೋದೊಂದು ದಿನ. ನಾವೇನು ಮಾಡ್ಬೇಕು? ಹೋಗಂತೂ ಹೋಗಿ ಹೋಗ್ತೀವ. ಹೈಜೀನ್ ಯಾಕೆ ಅಂತ ಮಣ್ಣಲ್ಲಂತ ಆಗ್ಬೇಕು, ಕಡಿಸ್ಕೋಬೇಕು. ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತೀವಿ ನಾವು. ನೋಡಿ ಗಾಯ್ಸ್, ಇವತ್ತಿನ ನಮ್ಮ ಕ್ಯಾಮ್ರಾಮನ್ ಇವರೇ, ನಮ್ಮ ಫೋಟೋಸ್ ಎಲ್ಲ ತಕ್ಕೊಟ್ಟಿದ್ದೀವ್ರೆ. ಇವರು ದ ಬಿಗ್ ಶಾಟ್ ಆಫ್ ಆಲ್ ದಿ ವರ್ಲ್ಡ್. ಬಿಗ್ ಬಾಸ್ ಆಫ್ 5000 ನೋಡಿ, ಬತ್ತಾರ ಸ್ಟೈಲ್ ನೋಡಿ. ಬಿಗ್ ಬಾಸ್ ಅವ್ನು ತಿರ್ಗಾ ಎಲ್ಲ ಹೋಗಕ್ಕೆ ಕೂತವ್ನು ಅವನು. ಎಲ್ಲಿಗೆ ಹೋಯ್ತಾನ ಬ್ರೋ ಅವನು? ಅಲ್ಲೇನೋ ವೀಡಿಯೋ ತೆಗಿಯೋಕೆ ಹೋಗ್ತಾನ ಅವನು. ಅವನೆಲ್ಲೋದ? ತಿರ್ಗಾ ಆ ಕಡೆಗೆ ಹೋದ ಅವನು. ಏನಕ್ಕೆ ಹೋದ ಅನ್ನೋದೇ ಗೊತ್ತಿಲ್ಲ. ಇಲ್ಲ, ಈ ಕಡೆಗೆ ಹೋದ. ಎಲ್ಲೋದ? ತಮ್ಮನಿಗೆ ರೋಲೆಕ್ಸ್ ತಗೊಂಬರಕ್ಕೆ ಹೋಗಿರ್ತಾನೆ. ಅಲ್ಲ, ಬೋರ್ಡ್ ಕಾಣಿಸ್ತಿದೆಯಲ್ಲ ನೋಡಿ. ಇರೋ ತಮ್ಮನಿಗೆ ರೋಲೆಕ್ಸ್ ತಗೊಂಬರಕ್ಕೆ ಹೋಗಿದ್ದಾನೆ. ತಮ್ಮನಿಗೆ ರೋಲೆಕ್ಸ್ ಅಂತೆ ಗೈಸ್. ಏನು ಬ್ರೋ? ತಮ್ಮನಿಗೆ ರೋಲೆಕ್ಸ್ ರೋಲೆಕ್ಸ್ ಅವನ പേര് ಡಿಲ್ಲಿ ಅಂತ ಡೈಲಾಗ್ ಹೊಡಿಬೇಕು. ಅಂದರೆ ಮಾಲ್ ಮಾತ್ರ ಸಗದಾಗಿದೆ. ಒಂಥರ ರಾಯಲ್ ಫೀಲ್. ಇವನೇನು ಬೇಸ್ಮೆಂಟ್ಗೆ ಯಾಕೆ ಹೋದ ಇವನು? ಕೊನೆಗೂ ಹೊರಗಡೆ ಬಂದ್ವಿ. ಇವಾಗ ಮರ್ಸಿಡೀಸ್ ಬಂತು. ತಿರ್ಗಾ MG ರೋಡ್ಗೆ ಹೋಗ್ಬೇಕು ಅಂತ ನಾನು ಅನ್ಕೊಂಡೆ. ಈ ನನ್ನ ಮಗ ಇಲ್ಲ ಇಲ್ಲೇ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ನಿಯರ್ ಅಂತ ಹೇಳ್ತಾನೆ. ಹೋಗ್ಬೇಕಾ? ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ನಿಯರ್ ತಾನೆ? ಹ್ಞೂ ಹೌದು. ಮತ್ತು ಬಾ ಅಲ್ಲಿಗೆ ಹೋಗೋಣ. ಅಲ್ಲ, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ನಿಯರ್ ಅಂತೆ, ಬನ್ನಿ ಅಲ್ಲಿಗೆ ಹೋಗೋಣ. ಮರ್ಸಿಡೀಸ್ ಆ ಲೋಗೋದಲ್ಲಿ ಒಂದು 500 ಮೀಟ್ರ್ ಅಂತವನೇ. ಅದು 500 ಮೀಟ್ರ್ ಆಯಿತು, 5000 ಮೀಟ್ರ್ ಆಯಿತು. ಅವನಿಗೆ ಗೊತ್ತು ಕರೆಕ್ಟಾಗಿ ಹೇಳ ಎಷ್ಟು ಮೀಟ್ರ್ ಇದೆ. ಇವನು ಕಾಮಿಡಿ ಗಿಮಿಡಿ ಯಾರೋ ಮಾಡ್ತಾರಲ್ಲ ಈ ಟೈಮಲ್ಲಿ. 500 ಮೀಟ್ರಾ? ಹೋಗ್ಬೇಕಲ್ಲ ಮನೆಗೆ. ಫೈನಲಿ ಗಾಯ್ಸ್ ಇವಾಗ ಎಲ್ಲಿದ್ದೀರಿ? ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಸಕ್ಕತ್ತಾಗಿತ್ತು. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ಗಂಟಿನ ಹೊಡೆಯೋದು ಮರೆಯಬೇಡಿ. ಗಂಟಿನ ಹೊಡೆಯೋದು, ಗಂಟೆ ಸಪೋರ್ಟ್ ಮಾಡಿ ಕನ್ನಡ ಚಾನಲಿಗೋಸ್ಕರ. ಜೈ ಹಿಂದ್ ಭಾರತ್ ಬಂದ್. ಓಕೆ, ಜೈ ಹಿಂದ್ ಭಾರತ್ ಬಂದ್. ಓಕೆನಾ? ಚೆನ್ನಾಗಿರಿ, ಟೇಕ್ ಕೇರ್, ಬಾಯ್. ಕರೆಕ್ಟ್. ಜೈ ಹಿಂದ್ ಭಾರತ್ ಬಂದ್.